Hi students, myself Girija DK, working as an assistant professor and HOD, Department of Computer Science, Government First Aid College, Madhugiri, Tumkuru University. ಸೊ ಲಾಸ್ಟ್ ಸೆಷನ್ನಲ್ಲಿ ನಾವು ಥಿಯರಿ ಮಾತ್ರ ತಿಳ್ಕೊಂಡ್ವಿ. ಹೌ ಟು ಕ್ರಿಯೇಟ್ ದ ಮೆನುನ ಯಾವ ಥರ ಕ್ರಿಯೇಟ್ ಮಾಡಬೇಕು. ಇನ್ ವಿಷುವಲ್ ಬೇಸಿಕ್ ದ ಕ್ರಿಯೇಷನ್ ಆಫ್ ಮೆನು ಬೈ ಯೂಸಿಂಗ್ ದ ಮೆನು ಎಡಿಟರ್ನ ಯೂಸ್ ಮಾಡಿಕೊಂಡು ನಾವು ಮೆನುಸ್ನ ಕ್ರಿಯೇಟ್ ಮಾಡಬೇಕು ಅನ್ನೋದು ಥಿಯರಿ ಪಾರ್ಟ್ನ ಮಾತ್ರ ತಿಳ್ಕೊಂಡ್ವಿ. ಇವಾಗ ಅದನ್ನ ವರ್ಕಿಂಗ್ ಪ್ರೋಸೆಸ್ ತಿಳ್ಕೊಳ್ಳೋಣ. ಹೇಗೆ ಸ್ಟಾರ್ಟ್ ಮಾಡಬೇಕು, ಎಲ್ಲಿ ಮೆನುಸ್ನ ಕ್ರಿಯೇಟ್ ಮಾಡಬೇಕು ಅಂತ ಹೇಳಿ. ಸೊ ಮತ್ತೆ ಟೈಪ್ಸ್ ಯಾವ್ಯಾವ ವೇರಿಯೇಷನ್ಸಲ್ಲಿ ನಾವು ಮೆನು ಎಡಿಟರ್ನ ಯೂಸ್ ಮಾಡ್ಕೊಳೋದು ಅನ್ನೋದನ್ನ ತೋರಿಸ್ಕೊಟ್ಟಿದ್ದೀನಿ. So click on the start button, select Microsoft Visual Basic 6.0. I have select the new project standard.exe. Okay, enlarge ಮಾಡ್ತಾ ಇದ್ದೀನಿ. I have to insert one label box in the form. Okay, ಇದಕ್ಕೆ ಫಾಂಟ್ ನ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಸೊ ಆಟೋ ರಿಸೈಸ್ ಟ್ರೂ ಕೊಟ್ಕೊಂತಾ ಇದ್ದೀನಿ. ಎಷ್ಟು ಲೆಂತ್ ಕೊಟ್ಟರು ಅವಾಗ ಏನು ಆಗುತ್ತೆ ನಮಗೆ ಅದು ಇದು ಹಾಕ್ತಾ ಬರುತ್ತೆ. ಫಾಂಟ್ನ ಕೊಡ್ತಾ ಇದ್ದೀನಿ. ಫಾಂಟ್ ಸೈಜ್ ಮಾತ್ರ ನಾನು ಇಲ್ಲಿ ಇನ್ಕ್ರೀಸ್ ಮಾಡ್ಕೊತೀನಿ. ಓಕೆ, ಸೊ ನೆಕ್ಸ್ಟ್ ಮೆನುನ ಕ್ರಿಯೇಟ್ ಮಾಡೋಣ. ಸೊ ನೋಡಿ, ಸ್ಟ್ಯಾಂಡರ್ಡ್ ಟೂಲ್ ಬಾರಲ್ಲಿ ಮೆನು ಎಡಿಟರು ಹೈಲೈಟ್ ಆಗಿಲ್ಲ. ಸೊ ನಾನು ಲೇಬಲಲ್ಲಿ ಇದ್ದೀನಿ. ಫಾರ್ಮ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಮೆನು ಎಡಿಟರ್ ವಿಲ್ ಬಿ ಹೈಲೈಟೆಡ್. ಓಕೆ, ಕ್ರಿಯೇಟ್ ಆಗಿದೆ ನೋಡಿ, ಮೆನು ಎಡಿಟರ್ ಬಂತು. ಸೊ ಇಲ್ಲಿ ನಾವು ಮೆನುಸ್ನ ಕ್ರಿಯೇಟ್ ಮಾಡ್ಕೊಂಡು ಹೋಗೋಣ. ಇಲ್ಲಿ ನಾನು 3 ಮೇನ್ ಮೆನುಸ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ಮತ್ತೆ ಅದರಲ್ಲಿ ಸಬ್ ಮೆನುಸ್ನ ಕ್ರಿಯೇಟ್ ಮಾಡ್ಕೊತಾ ಹೋಗ್ತೀನಿ. ಮೇನ್ ಮೆನುಸ್ ಬಂದು ಫೈಲು, ಫಾಂಟು, ಹೆಲ್ಪ್ ಅಂತ 3 ಮೇನ್ ಮೆನುಸ್ನ ತಗೊಂತಾ ಇದ್ದೀನಿ. ಓಕೆ ನೋಡಿ, ಫಸ್ಟು ಫೈಲ್ ಮೆನುನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. FILE ಫೈಲ್, ಆರ್ಟ್ಕಿನ ಕೊಡೋದು ಗೊತ್ತಿದೆ, ಆಂಪರ್ಸೆಂಟ್ ಕೊಡ್ತಾ ಇದ್ದೀನಿ. ಓಕೆ, ಮೆನು ಫೈಲ್ ಅಂತ ತಗೊಂತಾ ಇದ್ದೀನಿ. ಸೊ ಓಕೆ ಕೊಡ್ತಾ ಇದ್ದೀನಿ ನೋಡಿ, ಫೈಲ್ ಕ್ರಿಯೇಟ್ ಆಯಿತು. ಸೊ ನೆಕ್ಸ್ಟ್ ಓಪನ್ ಮಾಡ್ಕೊತಾ ಇದ್ದೀನಿ. ಸೊ 3 ಕ್ರಿಯೇಟ್ ಮಾಡಿಬಿಡ್ತೀನಿ. ಆಮೇಲಿಂದ ನೀವು ಹೇಗೆ ಬೇಕಾದ್ರೂ ಇನ್ಸರ್ಟ್ನ ಮಾಡ್ಕೊಂಡು ಹೋಗ್ಬೋದು. ನೆಕ್ಸ್ಟ್ ಕೊಡ್ತಾ ಇದ್ದೀನಿ. ಯಾವುದೇ ಒಂದು ನಾನು ಸಬ್ ಮೆನುಸ್ ಎಲ್ಲ ಫೈಲ್ ಮೆನು ಇದನ್ನ ಫಸ್ಟ್ ಲೆವೆಲ್ ಕ್ರಿಯೇಟ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ ಫಾಂಟ್ ಅಂತ ಕೊಡ್ತಾ ಇದ್ದೀನಿ. ಮೆನು ಫಾಂಟ್ಗೆ ಇಲ್ಲಿ ನಾನು ಆಂಪರ್ಸೆಂಟು ಹೋಗಿ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕೊಡ್ತಾ ಇದ್ದೀನಿ ಎಕ್ಸಿಟ್ ಒಂದು. ಓಕೆ, ಮೆನು, ಸೊ ಎಕ್ಸಿಟ್ ಬೇಡ, ಹೆಲ್ಪ್ ಕೊಡ್ತೀನಿ. ಹೆಲ್ಪ್ ಆಂಪರ್ಸೆಂಟ್ನ ಯೂಸ್ ಮಾಡ್ತಾ ಇದ್ದೀನಿ. ಮೆನು ಹೆಲ್ಪ್. ಓಕೆ ನೋಡಿ, 3 ಬಂದಿದೆ. ರನ್ ಮಾಡಿದಾಗ ನಿಮಗೆ ಲೇಬಲ್ ಬಾಕ್ಸು ವಿತ್ ಫೈಲು, ಫಾಂಟು, ಹೆಲ್ಪ್. ಆದರೆ ಯಾವುದೇ ಮೇನ್ ಮೆನು ಮಾತ್ರ ಕ್ರಿಯೇಟ್ ಮಾಡಿದ್ದೀನಿ, ಸಬ್ ಮೆನು ಕ್ರಿಯೇಟ್ ಮಾಡಿಲ್ಲ. ಓಕೆ ಮಾಡೋಣ. ಸೊ ಇದ್ರ ವಿಂಡೋಸ್ ಸ್ಟೇಟಸ್ ಎನ್ಲಾರ್ಜ್ ಮಾಡ್ಕೊಂಡ್ಬಿಡ್ತೀನಿ, ನನಗೆ ಈಸಿ ಆಗುತ್ತೆ. ನಾರ್ಮಲ್ ಇರುತ್ತೆ, ಮ್ಯಾಕ್ಸಿಮೈಸ್ ಮಾಡ್ತಾ ಇದ್ದೀನಿ. ರನ್ ಮಾಡಿದಾಗ ನೋಡಿ ನೀಟಾಗಿ ಬಂದು ಕೂತ್ಬಿಡುತ್ತೆ. ಸೊ ಯಾವುದು ಸಬ್ ಮೆನುಸ್ ಕ್ರಿಯೇಟ್ ಮಾಡಿಲ್ಲ. ಇವಾಗ ಸಬ್ ಮೆನುಸ್ನ ಕ್ರಿಯೇಟ್ ಮಾಡೋಣ. ಮತ್ತೆ ಒನ್ಸ್ ಅಗೇನ್ ಗೋ ಟು ಮೆನು ಎಡಿಟರ್. ಈ ಮೆನು ಎಡಿಟರಲ್ಲಿ ಫೈಲ್ ಹತ್ರ ಕ್ಲಿಕ್ ಮಾಡಿಕೊಂಡು ನೆಕ್ಸ್ಟ್ ಮಾಡಿ. ಸೊ ನೆಕ್ಸ್ಟ್ ಬಂದಿದ ತಕ್ಷಣ ಇಲ್ಲಿ ಜಾಗನ ಕ್ರಿಯೇಟ್ ಮಾಡ್ಕೋಬೇಕು. ಇಲ್ಲಿ ಇನ್ಸರ್ಟ್ ಅಂತ ಕೊಡಿ. ನೋಡಿ, ಜಾಗ ಕ್ರಿಯೇಟ್ ಆಯ್ತು. ಇಲ್ಲಿ ಇನ್ಸರ್ಟ್ ಮಾಡ್ಕೊಳೋದಕ್ಕೆ ಸಬ್ ಮೆನುನ ಮತ್ತೆ ಲೆಫ್ಟ್ ಆರೋ ಕೀನ ಕೊಡಿ. ಓಕೆ, ಫಸ್ಟ್ ಲೆವೆಲ್ ಆಗಿರೋದ್ರಿಂದ ಸೆಕೆಂಡ್ ಲೆವೆಲ್ ಸಬ್ ಮೆನು ಮಾಡ್ತಾ ಇದ್ದೀರಾ, ಇನ್ನೊಂದು ಸಬ್ ಮೆನು ಅದರೊಳಗಡೆ ಅಂದ್ರೆ ಇನ್ನೊಂದು ಸಬ್ ಮೆನು ಮಾಡ್ತೀರಂದ್ರೆ ಆ ಥರ 4 ಲೆವೆಲ್ಸ್ನ ಮಾತ್ರ ಮಾಡ್ಬೋದು. ಇವಾಗ ವಾಪಸ್ ಸಬ್ ಮೆನು ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ ನಾನು. ರೈಟ್ ಆರೋ ಕೀನ ಯೂಸ್ ಮಾಡೋಣ. ನಮಗೆ 1 ಲೆವೆಲ್ ಮಾತ್ರ ಸಾಕು. ಹಾಗಾಗಿ 4 ಡಾಟ್ಸ್ ಆದಮೇಲೆ ಇಲ್ಲಿ ಕೊಡೋಣ. ಓಪನ್ ಫಸ್ಟ್ ಒನ್ನು ನ್ಯೂ ತಗೊಳ್ಳೋಣ. ನ್ಯೂ. ಓಕೆ, ನ್ಯೂಗೆ ಆಂಪರ್ಸೆಂಟು ಏನು ಕೊಡ್ತಾ ಇದ್ದೀನಿ. ನೆಕ್ಸ್ಟು ಮೆನು ನ್ಯೂ. ಸೊ ಕಂಟ್ರೋಲ್ ಏನು ಸಾಮಾನ್ಯವಾಗಿ ನಾವು ನ್ಯೂಗೆ ಯೂಸ್ ಮಾಡ್ಕೊತೀವಿ, ಶಾರ್ಟ್ಕಟ್ ಕೀನ ಕೊಡ್ತಾ ಇದ್ದೀನಿ. ಮತ್ತೆ ನಾವೇನು ಮಾಡೋಣ, ಇನ್ಸರ್ಟ್ ಮಾಡೋಣ, ಅಥವಾ ನೋಡಿ ಇನ್ಸರ್ಟ್ ಮಾಡೋಣ. ಸೊ ಇದು ಮೇಲಕ್ಕೆ ಹೋಗಬೇಕು. ಸೊ ಮೇಲಕ್ಕೆ ಕೊಡೋಣ. ಇದನ್ನು ಅಪ್ಪಾರೋಕಿ ಬಂತು ನೋಡಿ. ಓಕೆ, ಇಲ್ಲಿ ಇಟ್ಕೊಳ್ಳೋಣ ನಾವು. ಆಮೇಲೆ ನೆಕ್ಸ್ಟ್ ಏನು ಮಾಡೋಣ, ಓಪನ್. ಇಲ್ಲಿ
ಪಿಗೆ ನಾನು ಆಂಪರ್ಸೆಂಟ್ನ ಕೊಡ್ತಾ ಇದ್ದೀನಿ, ಹಾಟ್ ಕೀನ ಮಾಡ್ತಾ ಇದ್ದೀನಿ. ನೆಕ್ಸ್ಟು ಮೆನು ಓಪನ್, ಶಾರ್ಟ್ಕಟ್ ಕೀ ಕೊಡೋಣ ಓಪನ್ಗೆ, ಓ ಅಂತ ಕೊಡ್ತಾ ಇದ್ದೀನಿ. ಸೊ ಇಲ್ಲಾದರೂ ಇಟ್ಕೊಂಡು ನೀವು ಇನ್ಸರ್ಟ್ ಮಾಡ್ಬೋದು. ನೋಡಿ ಇಲ್ಲಿ ಕೊಟ್ಟಾಗ ಇಲ್ಲಿ ಜಾಗ ಕ್ರಿಯೇಟ್ ಆಗಿಬಿಡುತ್ತೆ. 2-3 ಆಪ್ಷನ್ಸ ಮಾಡೋ ಅವಶ್ಯಕತೆ ಇಲ್ಲ, ಸಾಕು ನನಗೆ. ಇಲ್ಲಿ ಒಂದು ಲೈನ್ನ ಹಾಕೋಣ, ಬ್ಯಾಕ್ ಹೋಗ್ತೀನಿ ನಾನು, ನನಗೆ ಸಪ್ರೇಟರ್ ಕ್ರಿಯೇಟ್ ಆಗುತ್ತೆ ಇಲ್ಲಿ. ಸೊ ನೆಕ್ಸ್ಟು ನಾನು ಇಲ್ಲಿ ಬಂದು ಮತ್ತೆ ಇನ್ಸರ್ಟ್ ಅಂತ ಕೊಡ್ತೀನಿ, ಜಾಗ ಕ್ರಿಯೇಟ್ ಆಯಿತು ನನಗೆ. ಸೊ ಸೇವ್ ಮಾಡೋಣ, ಸೇವ್, ಮೆನು ಸೇವ್, ಓಕೆ. ಸೊ ನೇಮಲ್ಲಿ ಬೇಕಿಲ್ಲ, ತೆಗೆದು ಹಾಕ್ತಾ ಇದ್ದೀನಿ, ಓಕೆ ಮಾಡೋಣ. ಸಪ್ರೇಟರು ಸಪ್ರೇಟರ್ ಅಂತ ಕೊಡ್ತಾ ಇದ್ದೀನಿ ಅದು. ನೋಡಿ ಇವಾಗ ರನ್ ಮಾಡೋಣ. ಫೈಲ್, ನ್ಯೂ, ಓಪನ್, ಸೇವ್ಗೆ ಬರಬೇಕಿನ್ನ ಸೇವ್ ಮಾಡಬೇಕಲ್ಲ, ಸೇವ್ ಕೊಟ್ಟಿಲ್ಲ, ಸೇವ್ ಮಾಡ್ಕೊಳ್ಳೋಣ ಇವಾಗ. ಸೇವ್ ಇಲ್ಲಿ ಬಂದುಬಿಟ್ಟಿದೆ, ಸಾರಿ, ತೆಗಿಯೋಣ, ಡಿಲೀಟ್ ಮಾಡೋಣ. ಇದು ಡಿಲೀಟ್ ಮಾಡೋ ಅವಶ್ಯಕತೆ ಇಲ್ಲ, ನಾವು ಇದನ್ನು ನಾವೇನು ಮಾಡಬೇಕು, ಜಸ್ಟ್ ಮೂವ್ ಮಾಡಬೇಕು. ಅಂದರೆ ನೋಡಿ ಸಬ್ ಮೆನು ಆಗೋಗ್ಬಿಡತ್ತೆ, ಲೆಫ್ಟ್ ಆರೋ ಕೀನ ಕೊಟ್ಟರೆ ಸಬ್ ಮೆನು ಆಗುತ್ತೆ. ನೆಕ್ಸ್ಟು ಇಲ್ಲಿ ಬಂದಾಗ ಸೇವ್ ಆಯ್ತಲ್ಲ, ಸೇವ್ ಆ್ಯಸು ಮಾಡ್ಕೋಬೋದು, ಇನ್ಸರ್ಟ್, ನೆಕ್ಸ್ಟು ಲೆಫ್ಟ್ ಆರೋ ಕೀ, ಸೇವ್ ಆ್ಯಸ್, ಹೀಗೆ ಆ್ಯಡ್ ಕೀನ ಕೊಡ್ತಾ ಇದ್ದೀನಿ. ಆಯಿತು, ಇದಾಯ್ತಲ್ಲ. ಸೊ ನೆಕ್ಸ್ಟು ಇನ್ನು ಪ್ರಿಂಟು, ಇದರಲ್ಲಿ ಇನ್ನು ಪ್ರಿಂಟ್ ಬರಬೇಕು ನಮಗೆ. ಸೊ ಇನ್ಸರ್ಟ್, ಸೊ ಅಪ್ ಆರೋ ಕೀ ಮಾಡೋಣ, ತಗೊಳ್ಳೋಣ, ಓಕೆ. ಯಾವ್ದು ಕೊಡೋಣ ನಾವು, ಪ್ರಿಂಟ್ ಕೊಡೋಣ, ಅಥವಾ ಏನಾದ್ರು ಸಪ್ರೇಟರ್ನ ಯೂಸ್ ಮಾಡ್ಕೋಬೋದು, ಏನಾದರೂ ಒಂದು ಕ್ಯಾರೆಕ್ಟರ್ ಕೊಡೋಣ, ಇದು ಸಪ್ರೇಟರ್ ಆಗುತ್ತೆ. ನೆಕ್ಸ್ಟು ಇನ್ಸರ್ಟ್, ನೆಕ್ಸ್ಟ್ ಆದರೂ ಕೊಡಿ, ನೆಕ್ಸ್ಟ್ ಕೊಟ್ಟು ಲೆಫ್ಟ್ ಆರೋ ಕೀ ಕೊಟ್ಟು ಇದಾಗ್ಬಿಡುತ್ತೆ, ಹಾಗಾಗಿ ಇನ್ಸರ್ಟ್ ಮಾಡಲೇಬೇಕು. ಇನ್ಸರ್ಟ್ ಮಾಡಿ ಲೆಫ್ಟ್ ಆರೋ ಕೀ ಮಾಡಿ. ಸೊ ಇಲ್ಲಿ ಯಾವ್ದು ಕೊಡೋಣ, ಪ್ರಿಂಟ್. ಸೊ ಇಲ್ಲಿ ಆಂಪರ್ಸೆಂಟ್ ಕೊಡ್ತಾ ಇದ್ದೀನಿ. ನೆಕ್ಸ್ಟು ಮೆನು ಪ್ರಿಂಟ್, ಲಾಸ್ಟ್ ಒನ್ನು ಎಕ್ಸಿಟ್ ಬೇಕಾಗತ್ತೆ. ಸೊ ನೆಕ್ಸ್ಟ್ ಇನ್ಸರ್ಟ್, ಲೆಫ್ಟ್ ಆರೋ ಕೀ, ಎಕ್ಸಿಟ್, ಓಕೆ, ಮೆನು ಎಕ್ಸಿಟ್, ಓಕೆ ಕೊಡೋಣ. ಇವಾಗ ನೋಡಿ ರನ್ ಮಾಡಿದಾಗ ಫೈಲಲ್ಲಿ ಬಂತು ನಮಗೆ ನ್ಯೂ, ಓಪನ್, ಸಪ್ರೇಟರ್ ಕೊಟ್ಟಿದ್ದೀನಿ, ಸೇವ್ ಆಸ್ ಸಪ್ರೇಟರು, ಪ್ರಿಂಟು, ಎಕ್ಸಿಟ್. ಇದಕ್ಕೆ ಬೇಕು ಅಂದರೆ ನಾವು ಶಾರ್ಟ್ಕಟ್ ಕೀಸ್ನ ಹಾಕ್ಕೋಬೋದು, ತೋರಿಸ್ಕೊಟ್ಟಿದ್ದೀನಲ್ಲ. ಇವಾಗ ನಾವು ಫಾಂಟಿಗೆ ಮಾಡೋಣ ಅದೇ ಥರ. ಸೊ ಫಾಂಟಲ್ಲಿ ಮಾಡಬೇಕು ಅಂದರೆ ಫಾಂಟ್ ಹತ್ರ ಇಟ್ಕೊಳ್ಳೋಣ, ಓಕೆ. ನೆಕ್ಸ್ಟು ಇನ್ಸರ್ಟ್ ಆದರೂ ಕೊಡಿ, ನೆಕ್ಸ್ಟ್ ಆದರೂ ಕೊಡಿ, ನೆಕ್ಸ್ಟ್ ಕೊಟ್ಟು ಇನ್ಸರ್ಟ್ ಕೊಡಲೇಬೇಕು. ನೆಕ್ಸ್ಟು ಲೆಫ್ಟ್ ಆರೋ ಕೀ ಕೊಡಿ. ಇಲ್ಲಿ ನಮಗೆ ಬೋಲ್ಡ್, ಇಟಾಲಿಕ್, ಅಂಡರ್ಲೈನ್ ಬೇಕಾಗತ್ತೆ. ಬೋಲ್ಡ್, ಮೆನು ಬೋಲ್ಡ್ಗೆ ನಾನು ಆಂಪರ್ಸೆಂಟ್ನ ಬಿ ಕೊಡ್ತಾ ಇದ್ದೀನಿ. ಸೊ ನಾನು ಎಕ್ಸ್ಟೆಂಡ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಮಾಡಿ, ನೆಕ್ಸ್ಟು ಲೆಫ್ಟ್ ಆರೋ ಕೀ ಮಾಡಿ, ಸಾರಿ ಇನ್ಸರ್ಟ್ ಮಾಡಲೇಬೇಕು. ನೆಕ್ಸ್ಟ್ ಮಾಡಿದ ತಕ್ಷಣ ನೆಕ್ಸ್ಟ್ ಲೆಫ್ಟ್ ಆರೋ ಕೀ ಮಾಡಿ, ಇಟಾಲಿಕ್, ಐಗೆ ಕೊಡ್ತಾ ಇದ್ದೀನಿ ಆಂಪರ್ಸೆಂಟ್. ನೀವು ಮೆನೂಸ್ನ ಕ್ರಿಯೇಟ್ ಮಾಡಬೇಕಾದ್ರೆ ನಂಬರ್ ಆಫ್ ಟೈಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಮಾತ್ರ ಈಸಿಯಾಗಿ ಕ್ರಿಯೇಟ್ ಮಾಡ್ಬೋದು. ಇಲ್ಲ ಅಂತ ಅಂದರೆ ಅದೇನಾಗುತ್ತೆ, ಮೆನೂಸು ಸಬ್ ಮೆನೂಸು ಕ್ರಿಯೇಟ್ ಮಾಡಬೇಕಾದ್ರೆ ನಿಮಗೆ ಕೆಲವೊಂದು ಸತಿ ಪ್ರಾಬ್ಲಮ್ಸ್ ಆಗುತ್ತೆ. ಹಾಗಾಗಿ ನೋಡಿಕೊಂಡು ಕೇರ್ಫುಲ್ಲಾಗಿ ಸಬ್ ಮೆನೂಸ್ ಅಂತ ಬಂದಿದ ತಕ್ಷಣ ನಮಗೆ 4 ಡಾಟೆಡ್ ಬಂದಿರಬೇಕು, ಅವಾಗ ಇಟ್ ಆಸ್ ಸಬ್ ಮೆನು. ನೋಡಿ ಇವಾಗ ಇಟಾಲಿಕ್ ಹತ್ರ ಇಟ್ಟಿದ್ದೀನಿ. ನೆಕ್ಸ್ಟ್ ಮಾಡಿ ಇನ್ಸರ್ಟ್ ಕೊಟ್ಟು ಆಮೇಲಿಂದ ಲೆಫ್ಟ್ ಆರೋ ಕೀ ಕೊಡಬೇಕು, ಓಕೆ. ಇಟಾಲಿಕ್ ಆಯಿತು. ಅಂಡರ್ಲೈನ್, ಓಕೆ. ಇದಕ್ಕೂ ಅಷ್ಟೇ ಕಂಟ್ರೋಲ್ ಬಿ, ನೀವು ಶಾರ್ಟ್ಕಟ್ಸ್ನ ಯೂಸ್ ಮಾಡ್ಕೋಬೋದು. ಕಂಟ್ರೋಲ್ ಬಿ ಬೋಲ್ಡ್ಗೆ, ಇಟಾಲಿಕ್ಗೆ ಕಂಟ್ರೋಲ್ ಐ, ಯುಗೆ ಕಂಟ್ರೋಲ್ ಯು, ಈಗಂತಲ್ಲ ಕಂಟ್ರೋಲ್ ಯು ಆಯಿತು. ನೆಕ್ಸ್ಟ್ ಕ್ಯಾನ್ಸಲ್ ಒಂದು ತಗೋಬೇಕು. ಸೊ ನೆಕ್ಸ್ಟ್ ಮಾಡೋಣ, ಇನ್ಸರ್ಟ್ ಮಾಡೋಣ, ಲೆಫ್ಟ್ ಆರೋ ಕೀ, ಕ್ಯಾನ್ಸಲ್ಗೆ ಆಂಪರ್ಸೆಂಟ್ ಆಫ್ ಕ್ಯಾನ್ಸಲ್,
ಓಕೆ, ಕ್ಯಾನ್ಸಲ್ ಆಯಿತು. ನೆಕ್ಸ್ಟ್ ಲಾಸ್ಟ್ ಒನ್ ಹೆಲ್ಪ್ ಇದೆ. ಹೆಲ್ಪ್ ಬದಲು ಎಕ್ಸಿಟ್, ಇನ್ನು ನೆಸೆಸಿಟಿ ಏನಿರಲ್ಲ ಇದಕ್ಕೆ ಕೂಡ ಅಷ್ಟೊತ್ತಿಗೆ ಓಕೆ ಮಾಡೋಣ. ನೆಕ್ಸ್ಟ್ ರನ್ ಮಾಡೋಣ. ಫೈಲ್ ಅಂತ ಕ್ಲಿಕ್ ಮಾಡಿದ್ರೆ ಫೈಲ್ ಏನಾದರೂ ಇನ್ಫಾರ್ಮೇಷನ್ ಬರಬೇಕು. ಓಪನ್ ಅಂತ ಕೊಟ್ಟರೆ ಓಪನ್ನು, ಸೇವ್ ಕೊಟ್ಟರೆ ಸೇವ್. ಏಕೆಂದರೆ ಇದನ್ನು ನಾನು ಪ್ರೋಗ್ರಾಮ್ನ ಎಕ್ಸ್ಟ್ಯಾಂಡ್ ಮಾಡ್ಕೊಂಡು ಹೋಗಬೇಕು ಅಂದರೆ ಇದಕ್ಕೆ ನೆಸೆಸಿಟಿ ಇರೋ ಅಂದರೆ ಕೋಡಿಂಗ್ನ ಬರಿಬೇಕಾಗತ್ತೆ. ನ್ಯೂ, ಓಪನ್, ಸೇವ್ ಆ್ಯಸ್, ಪ್ರಿಂಟ್ ಇವಕ್ಕೆಲ್ಲನೂ ನೆಕ್ಸ್ಟ್ ಸೆಷನಲ್ಲಿ ಹೇಳ್ಕೊಡ್ತೀನಿ. ಕಾಮನ್ ಡೈಲಾಗ್ ಕಂಟ್ರೋಲ್ ಅಂತ ಒಂದು ಬರುತ್ತೆ. ಆ ಪ್ರೋಗ್ರಾಮ್ನ ನಾವು ಏನು ಪ್ರೀಡಿಫೈನ್ಡ್ ಪ್ರೋಗ್ರಾಮ್ ಇರುತ್ತೆ, ಕಂಟ್ರೋಲ್ ಇರುತ್ತೆ, ಅದನ್ನು ಯೂಸ್ ಮಾಡಿಕೊಂಡು ಕನೆಕ್ಟಿವಿಟಿನ ಮಾಡಬೇಕಾಗತ್ತೆ. ಇಲ್ಲಿ ಜಸ್ಟ್ ಸಿಂಪಲ್ ಕೋಡಿಂಗ್ನ ಹಾಕ್ತೀನಿ ಅಷ್ಟೇನೆ. ಪ್ರಿಂಟಲ್ಲಿ ಕೊಡ್ತೀನಿ. ಫಾರ್ಮ್ ಸೊ ಇದು ಕೋಡಿಂಗ್ ಇದು ಬೇಡ. ಸೊ ಇದಕ್ಕೆ ಮಾತ್ರ ಕೋಡಿಂಗ್ ತೋರಿಸ್ತೀನಿ. ಇವೆಲ್ಲ ಸೇಮ್ ಕಾಮನ್ ಡೈಲಾಗ್ ಕಂಟ್ರೋಲ್ನ ಯೂಸ್ ಮಾಡಿಕೊಂಡು ಮಾಡಬೇಕಾಗತ್ತೆ. ಸೊ ಇದನ್ನು ಮೆನುನ ಕ್ರಿಯೇಟ್ ಮಾಡೋದು ತಿಳ್ಕೊಂಡಿದ್ದೀವಿ. ನೆಕ್ಸ್ಟ್ ಸೆಷನಲ್ಲಿ ಅದನ್ನು ಯೂಸ್ ಮಾಡಿಕೊಂಡು ಇದಕ್ಕೆ ಕೋಡಿಂಗ್ ಬರೆಯೋಣ. ಇವಾಗ ಫಾಂಟಿಗೆ ಮಾತ್ರ ಕೋಡಿಂಗ್ ಬರುತ್ತಾ ತೋರಿಸ್ತೀನಿ. ನಾನು ಫಾಂಟ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಸೊ ಫಾಂಟಲ್ಲಿ ನಾನು ಫಾಂಟ್ ಬೇಡ, ಫಾಂಟಲ್ಲಿ ಯಾವ್ದು ಬೇಕು ನಮಗೆ ಬೋಲ್ಡ್ ಕ್ಲಿಕ್ ಮಾಡಿದಾಗ ಚೇಂಜಸ್ ಆಗಬೇಕು. ಹಾಗಾಗಿ ಬೋಲ್ಡ್ ಫಾಂಟ್ಗೆ ಬರ್ತಾ ಇದ್ದೀನಿ. ಓಕೆ ಓಕೆ ಇಲ್ಲೇ ತಗೋಬಿಡ್ತೀನಿ. ಓಪನ್ಸ್ ಇವೆಲ್ಲ ಇಲ್ಲಿ ಸ್ಟೋರ್ ಆಗಿರುತ್ತೆ ನೋಡಿ, ಸಪ್ರೇಟರ್ ಇದೆ. ಫಾಂಟ್ಗಿನ್ನ ಕ್ರಿಯೇಟ್ ಆಗಿಲ್ಲ ನಮಗೆ. ಫಾಂಟ್ಗೆ ಆಗಿಲ್ಲ ನಮಗೆ, ಅದು ಕ್ಯಾನ್ಸಲ್ ಮಾಡಿಬಿಟ್ಟಿದ್ದೀನಿ, ಮಿಸ್ ಆಗೋಗಿದೆ. ಓಕೆ ನೋಡಿ ಫಾಂಟು. ನೆಕ್ಸ್ಟು ಇನ್ಸರ್ಟ್ ಲೆಫ್ಟ್ ಏನು ಕೊಡಬೇಕು, ಬೋಲ್ಡ್. ಒಂದು ಸೆಕೆಂಡ್ ರಿಪೀಟ್ ಮಾಡ್ತಾ ಇದ್ದೀನಿ, ಡಿಲೀಟ್ ಆಗೋಗಿದೆ. ಮೆನು ಬೋಲ್ಡ್. ಹಾಗೆ ಇದಕ್ಕೆ ಶಾರ್ಟ್ಕಟ್ನ ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟು ಇನ್ಸರ್ಟ್ ಲೆಫ್ಟ್ ಆರೋ ಕೀ ಇಟಾಲಿಕ್, ಐನ ಕೊಡ್ತಾ ಇದ್ದೀನಿ. ಓಕೆ ನೆಕ್ಸ್ಟ್ ಇನ್ಸರ್ಟ್ ಆರೋ ಕೀ ಅಂಡರ್ಲೈನ್, ಆಂಪರ್ಸೆಂಟ್ ಆಫ್ ಅಂಡರ್ಲೈನ್, ನೇಮ್ನ ಕೊಡಲೇಬೇಕು, ಮೆನು ಅಂಡರ್ಲೈನ್. ಸೊ ಇದಕ್ಕೆ ಶಾರ್ಟ್ಕಟ್ಟು ಯು ಕೊಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಇನ್ಸರ್ಟ್ ಲೆಫ್ಟ್ ಆರೋ ಕೀ ಕ್ಯಾನ್ಸಲ್ಗೆ. ಸೊ ನೆಕ್ಸ್ಟು ಶಾರ್ಟ್ಕಟ್ಗೆ ಯಾವ್ದಾದ್ರು ಒಂದು ತೊಗೊಳ್ಳಿ, ಯಾವ್ದಾದ್ರು ತೊಗೋಬೋದು. ಎಮ್ ಅಂತ ಕೊಡ್ತಾ ಇದ್ದೀನಿ. ಹೆಲ್ಪಿಗೆ ಬೇಡ ಅಂತ ಅಂದೆ ನಾನು, ಹೆಲ್ಪ್ ಇದೆಲ್ಲ. ಓಕೆ ಇವಾಗ ಓಕೆ ಮಾಡೋಣ. ಸೊ ಇವಾಗ ಬಂದಿರುತ್ತೆ ನಮಗೆ. ಸೊ ನೋಡಿ ರನ್ ಮಾಡಿದಾಗ ಫಾಂಟಿಗೆ ಬಂದಿದೆ ನೋಡಿ, ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್. ಕೋಡಿಂಗ್ನ ಬರ್ಕೊಳ್ಳೋಣ. ಇವಾಗ ಇಲ್ಲೇ ಸೆಲೆಕ್ಟ್ ಮಾಡ್ಕೋಬೋದು ಬೋಲ್ಡ್ಗೆ, ಮೆನು ಬೋಲ್ಡ್. ಇಲ್ಲಿ ಲೇಬಲ್ ಬಾಕ್ಸ್ ಹಾಕ್ಕೊಂಡಿದ್ದೀನಿ, ಲೇಬಲ್. ಓಕೆ ಲೇಬಲ್ 1 ಡಾಟ್ ಫಾಂಟ್ ಬೋಲ್ಡ್, ಫಾಂಟ್ ಬೋಲ್ಡ್ ತೊಗೊತಾ ಇದ್ದೀನಿ.
ಫಾಂಟ್ ಬೋಲ್ಡ್ ಈಸ್ ಈಕ್ವಲ್ ಟು ಟ್ರೂ ಅಂತ ಕೊಡ್ತಾ ಇದ್ದೀನಿ. ನೋಡಿ ರನ್ ಮಾಡಿ ಬೋಲ್ಡ್ ತೊಗೊಂಡಾಗ ನೋಡಿ ಬೋಲ್ಡ್ ಆಯಿತು ನೋಡಿ. ಓಕೆ, ಸೊ ಹಾಗೆ ಇಟಾಲಿಕ್ ತಗೊಳ್ಳೋಣ. ಲೇಬಲ್ 1 ಡಾಟ್ ತಪ್ಪಾಯಿತು ನೋಡಿ, ಲೇಬಲ್ ಅದಕ್ಕೆ ಬರ್ತಾ ಇಲ್ಲ, ಅದು LABA ಲೇಬಲ್ 1 ಡಾಟ್ ಫಾಂಟ್ ಇಟಾಲಿಕ್ ಈಸ್ ಈಕ್ವಲ್ ಟು ಟ್ರೂ. ಹಾಗೆ ಅಂಡರ್ಲೈನ್ ತಗೊಳ್ಳೋಣ ಕೋಡಿಂಗು ನೋಡಿ, ಲೇಬಲ್ 1 ಡಾಟ್ ಫಾಂಟ್ ಅಂಡರ್ಲೈನ್ ಈಸ್ ಈಕ್ವಲ್ ಟು ಟ್ರೂ ಅಂತ ಮಾಡ್ತಾ ಇದ್ದೀನಿ. ಓಕೆ, ರನ್ ಮಾಡ್ತೀನಿ ನೋಡಿ. ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಆಯಿತು. ಇವಾಗ ಈ ಮೂರನ್ನು ಕ್ಯಾನ್ಸಲ್ ಅಂತ ಕೊಟ್ಟಿದ ತಕ್ಷಣ ಕ್ಯಾನ್ಸಲ್ ಆಗಬೇಕು ನನಗೆ. ಕ್ಯಾನ್ಸಲ್ಗೆ ಕೋಡಿಂಗ್ನ ಬರೆಯೋಣ. ಕ್ಯಾನ್ಸಲ್ ಎಲ್ಲಿದೆ ನಮಗೆ ಕ್ಯಾನ್ಸಲ್? ಹಾಂ, ಇಲ್ಲಿದೆ. ಎಲ್ಲನೂ ಏನು ಮಾಡೋಣ, ಟ್ರೂ ಇರೋದು ಫಾಲ್ಸ್ ಮಾಡ್ಕೊಂಡು ಬರೋಣ. ಲೇಬಲ್ 1 ಡಾಟ್ ಫಾಂಟ್ ಬೋಲ್ಡ್ ಈಸ್ ಈಕ್ವಲ್ ಟು ಫಾಲ್ಸ್. ಹಾಗೆ ಲೇಬಲ್ 1 ಡಾಟ್ ಫಾಂಟ್ ಇಟಾಲಿಕ್ ಈಸ್ ಈಕ್ವಲ್ ಟು ಫಾಲ್ಸ್. ಓಕೆ, ನೆಕ್ಸ್ಟ್ ಲೇಬಲ್ 1 ಡಾಟ್ ಫಾಂಟ್ ಅಂಡರ್ಲೈನ್ ಈಸ್ ಈಕ್ವಲ್ ಟು ಫಾಲ್ಸ್. ಎಲ್ಲ ಒಟ್ಟಿಗೆ ಕೊಟ್ಟು ಎಲ್ಲ ಒಟ್ಟಿಗೆ ಕ್ಯಾನ್ಸಲ್ ಆಗುತ್ತೆ ನೋಡಿ. ಬೋಲ್ಡ್ ಇಟಾಲಿಕ್ ಅಂಡರ್ಲೈನ್ ಕ್ಯಾನ್ಸಲ್ ಮಾಡ್ತಾ ಇದ್ದೀನಿ, ಮೂರು ಒಟ್ಟಿಗೆ ಹೋಗುತ್ತೆ. ಇಲ್ಲಿ ಬೇಕಾದ್ರೆ ಲೇಬಲ್ಗೆ ನೀವು ಮೆಸೇಜ್ನ ಹಾಕ್ಕೋಬೋದು. ಲೇಬಲ್ ಬಾಕ್ಸ್ಗೆ ಡೆಮೋ ಫಾರ್ menu and sub menu by using menu editor bold italic underline cancel. ಸೊ ಇದನ್ನು ಫೈಲ್ನ ಕ್ರಿಯೇಟ್ ಮಾಡೋದನ್ನು ತೋರಿಸ್ಕೊಟ್ಟಿದ್ದೀನಿ. ನೆಕ್ಸ್ಟ್ ಪ್ರೋಗ್ರಾಮಲ್ಲಿ ಲ್ಯಾಬ್ ಪ್ರೋಗ್ರಾಮ್ ಇದೆ ನಿಮಗೆ. ಈ ಲ್ಯಾಬ್ ಪ್ರೋಗ್ರಾಮ್ನ ಬೈ ಯೂಸಿಂಗ್ ದ ಕಾಮನ್ ಕಂಟ್ರೋಲ್ ಡೈಲಾಗ್ ಬಾಕ್ಸ್ನ ಯೂಸ್ ಮಾಡಿಕೊಂಡು ಅದನ್ನು ಕ್ರಿಯೇಟ್ ಮಾಡೋಣ. ಯಾವ ಥರ ಅದನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ತೋರಿಸ್ಕೊಡ್ತೀನಿ.